ದಿವಸ ಮಕ್ಕಂಡಾಗ ನನಗೆ ಅವತ್ತೇ ಈ ಮೀನು ಮಾಡಿ ಇಟ್ಟಾಗಿ ಒಂದಿನ ರಾತ್ರಿಗೆ ಹ್ಮ್ ಗಟ್ಟ 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 ರಕ್ಕದ ರಾಶಿಗಳು ಬಿದ್ದವು ಗುರುಜಿ ಮನ್ಯಾಗ. ಅದನ್ನ ಸ್ವಲ್ಪ ಎಲ್ಲರಿಗೆ ನಮ್ಮ ಬಂಧುಗಳ ನನ್ನ ತಂಗಿಯರು ಅವ್ರು ಇರ್ತಾರಲ್ಲ ಹ್ಮ್ ಅಂತವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀನಿ ಗುರುಜಿ ಅವ್ರಿಗೆ. ರೊಕ್ಕನಾ? ಹಾ ರೊಕ್ಕ ಕೊಟ್ಟಿರೋದು ಹೌದು. ಇವಾಗ ಒಬ್ರ ಏನ್ ಮಾಡ್ತೀರಾ? ಅದೇ ಇವಾಗ ಗುರುಜಿ ಅದಕ್ಕೆ. ಇವಾಗ ನಾನ್ ದುಡ್ದಿದ್ದೆಲ್ಲ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಅಕ್ಕ ತಂಗಿಯರಿಗೆ, ನನ್ನ ಬಂಧು ವರ್ಗ ತಾನೆ. ಹಾ ಗುರುಜಿ ಹಾ, ಕೊಡ್ಬೋದು, ಯಾಕೆ ಕೊಡ್ಬಾರ್ದು? ಅದಕ್ಕೆ ಮೈನ್ ನನಗ್ ಕೊಡ್ಬೇಕ್ರಿ. ಹಾ ಗುರುಜಿ. ಮೈನ್ ನನಗ್ ಕೊಡ್ಬೇಕು. ಅಯ್ಯೋ ನಿಮ್ಮನ್ನ ಹೆಂಗ್ ಬರ್ತೀನಿ ಗುರುಜಿ. ಸರಿ, ಕೊಡ್ಬೋದು. ಹಂಗೆ ಸರ್, ಅದೇ ಕನಸಿನಾಗ ಹಂಗ್ ಕಂಡಿತ್ತು ಗುರುಜಿ, ಅದಕ್ಕೆ ಕೇಳಿದೆ. ಹೌದೌದೌದೌದು, ಅದೆಲ್ಲ ಆಗತ್ತೆ. ನೀವು ಹ್ಮ್ ರೀ. ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಹ್ಮ್ ರಹಸ್ಯಗಳು ಯಾರಿಗೂ ಹೇಳ್ಬಾರ್ದು, ಹುಷಾರು. ಇಲ್ಲ ಗುರುಜಿ, ಹೇಳೋದು ಹೇಳಿದ್ರೆ ಇಲ್ಲ. ಇವಾಗ ನೋಡಿ, ಒಂದ್ ಹುಡ್ಗಿನ ನಾವು ಪ್ರೀತಿ ಮಾಡ್ತಾ ಇರ್ತೀವಿ. ಹಾ ರೀ. ಹುಡ್ಗಿ ಊರೆಲ್ಲ ಹೇಳ್ಕೊಂಡ್ ತಿರ್ಗಾಡ್ತಾಳ. ಹಾ ಇಲ್ಲ ಗುರುಜಿ. ಏನ್ ಮಾಡ್ತಾಳೆ? ಗೌಪ್ಯವಾಗಿ ಇಟ್ಕೋಬೇಕು ಅಂತ ಬಯಸ್ತಾಳೆ ಅಲ್ವಾ? ಹೌದು ಗುರುಜಿ. ಇದು ಹುಡುಗಿಯರಿಗೆಲ್ಲ ರಾಣಿಯರು ಇವ್ರು ಹಾ ಗುರುಜಿ, ಹಾ ಗುರುಜಿ. ಅಲ್ವಾ? ಹಾ ಸೊ ಇವ್ರಿಗೆ ರಹಸ್ಯ ಬೇಕು. ರೀ. ಸರಿನಾ? ಹೆಣ್ಮಕ್ಳಿಗೆ ಗುರುಜಿ ಮೊನ್ನೆ ಹ್ಮ್ ನಾನು ಒಳಗ ಕುಂತ್ಕೊಂಡು ಸಾಧನೆ ಮಾಡ್ತಿದ್ದೀನಿ. ಅಂದ್ರೆ ಒಂದು ರೂಮ್ ತರ ಮಾಡ್ಕೊಂಡಿ ಶೆಡ್ನಾಗ. ಹ್ಮ್ ನಾನು ಇಲ್ಲಿ ಒಳಗ ಮಾಡ್ತಿರೋದು, ನನ್ನ ಹೆಣ್ಮಕ್ಳು ಅಲ್ಲಿ ಮನ್ಸಿನ ಮೇಲೆ ಒಳಗ್ ಮಕ್ಕೊಂಡಿರ್ತಾರಲ್ಲ, ಹ್ಮ್ ಅಲ್ಲಿ ಸರಿ ಆ ಗ್ವಾಡಿಗೆ ನಾನು ಇಲ್ಲಿ ಹೆಂಗ್ ಮಾಡ್ತಿದ್ದೀನೋ ಒಳಗ, ಹ್ಮ್ ಆ ತರ ಅಲ್ಲಿ ಗೋಡೆಗ ಕಂಡಿತ್ತಂತೆ ಅವ್ರಿಗೆ. ಹಂಗೇನೆ ಅದು. ಯಾಕಂದ್ರೆ ಅದಕ್ಕೆ ಗುರುಜಿ. ಅವ್ರಿಗೆ ಇದಾಗ್ಬಾರ್ದಲ್ವಾ, ಅಯ್ಯೋ ನಮ್ ಗಂಡ ಎಲ್ಲೋದ್ರು ಹಂಗೆ ಹೆಂಗೆ ಅಂತ ಫೀಲಿಂಗ್ ಆಗ್ಬಾರ್ದು ಅಂದ್ಬಿಟ್ಟು ಗುರುಜಿ. ಆತರ ದೇವಿ ತೋರಿಸ್ತಾಳೆ. ಒಳ್ಳೇದಾ ಗುರುಜಿ ಅದು? ತುಂಬಾ ಒಳ್ಳೇದಲ್ವಾ? ನಾನ್ ಏನ್ ಮಾಡೀನಿ ಅಂದ್ರೆ, ಅವ್ರನ್ನ ಎಲ್ಲಾರನ್ನ ನೀವು ಇವಾಗಲಿದ್ದೆ ಎಲ್ಲಾರು ಹೊರಗ್ ಮಕ್ಕೊಂಡ್ಬಿಟ್ರಿ, ನೀವು ಮನ್ಯಾಗ ಯಾರು ಇರ್ಬಿಟ್ರಿ ನನಗೆ ಅಂತ ಹೇಳಿದೀನಿ ಗುರುಜಿ. ಹಾ, ಅದು ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದೀರಲ್ಲ, ಸಾಕು ಸಾಕಾ? ಸಾಕು ಸಾಕು, ಇನ್ನೇನು ಮಾಡಕ್ ಹೋಗ್ಬೇಡಿ. ಅವ್ರನ್ನ ಹೊರಗ್ ಮಲ್ಸೋದೇನ್ ಬೇಡ? ಬೇಡ 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 ಬೇಡ. ಹಂಗೇನಿಲ್ಲ. ಡಿಸ್ಟರ್ಬ್ ಎಲ್ಲ ಏನಿಲ್ಲ ಅದ್ರಲ್ಲಿ. ಓಕೆ ಗುರುಜಿ. ಈ ಒಳ್ಳೇದು. ಹಣೆ ನೋವು ಬರೋದೇ ಬಹಳ ಇದೈತಿ ಗುರುಜಿ. ಹ್ಮ್ ಕರೆಂಟ್ ನಮ್ಮ ಹೆಂಗ ಶಾಕ್ ಬರ್ತದ ಆತರ. ಆದ್ರೆ ಅದು ಮ್ಯಾಲಿಂದ ಒಂದು ಮಳೆ ಬಿದ್ದಂಗ ಬಿತ್ತಲ್ಲ, ಅದು ನನಗೆ ಸ್ವಲ್ಪ ಅದೆಲ್ಲ ಏನಂತ ಗೊತ್ತಿಲ್ಲ. ದೇವಿ ಕೊಡ್ತಾ ಇರೋದು ನಿಮ್ಗೆ, ಯಾರ ಹತ್ರನು ಹೇಳ್ಬಾರ್ದು ಅಷ್ಟೇ. ಸರಿ ಗುರುಜಿ. ಹಂಗಾರೆ ಇದ್ರಲ್ಲಿ ಏನ್ ಬೈಬಲ್ ಅಂತ ಅವಶ್ಯಕತೆ ಏನಿಲ್ಲಲ್ಲ? ನೀವು ನಮ್ ಶಿಷ್ಯರೇ, ನಿಮ್ಗೆ ಒಂದು ಎಳ್ಳಷ್ಟು ನಿಮ್ಗೆ ಸಮಸ್ಯೆ ಆಗದಂಗೆ ನೋಡುವಂತ ಜವಾಬ್ದಾರಿ ಓಕೆ ಎಲ್ಲಿ ಗುರುಜಿ. ಇದುವರೆಗೂ ಯಾರಿಗೂ ನನ್ನ ಶಿಷ್ಯರು ಇದುವರೆಗೂ ಫೇಲ್ ಆಗಿದ್ದಿಲ್ಲ, ನನ್ನ ಶಿಷ್ಯರು ಇದುವರೆಗೂ ಏನೂ ಸಮಸ್ಯೆ ಆಗಿದ್ದಿಲ್ಲ. ನೀವ್ ಏನ್ ಅನ್ಕೊಂಡಿದ್ದೀರಾ ನನ್ ಬಗ್ಗೆ? ನಿಮ್ಗೆ ಇನ್ನೂ ನನ್ ಬಗ್ಗೆ ಗೊತ್ತಾಗಿಲ್ಲ ಬಿಡಿ. ಹಂಗಾದ್ರೆ ಇಲ್ಲ ಗುರುಜಿ, ಗೊತ್ತು. ನಾನು ಡೌಟ್ ಸಾಮಾನ್ಯವಾಗಿ ಯಾರಿಗೂನು ನಾನು ತೊಂದ್ರೆ ಮಾಡ್ಕೊಳಲ್ಲ, ಯಾರಿಗೂ ತೊಂದ್ರೆ ಆಗಕ್ ಕೊಡಲ್ಲ ನಾನು. ಹಂಗರಿ. ನನ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಂದು ಈ ಜನ್ಮದಲ್ಲೇ ಬರೀ ಒಂದು 30-40 ವರ್ಷದ 30-35 ವರ್ಷದ ಸಾಧನೆ. ನನಗೆ ಪೂರ್ವ ಜನ್ಮಗಳಲ್ಲಿ ಮಾಡಿರುವಂತ ಸಾಧನೆಗಳೆಲ್ಲ ನನ್ನ ಹತ್ರ ಇದಾವೆ. ಹೌದು ಗುರಿ. ಅದೆಲ್ಲ ನನ್ನ ಹತ್ರ ಸಿದ್ಧಿ ಇದೆ. ಹೌದು ಗುರುಜಿ. ನೀವು ಕೂಡ ಒಂದ್ ಎರಡು ಸಲ ನೀವು ಕೂಡ ಸಾಧನೆ ಮಾಡ್ಬೇಕಾದ್ರೆ ಈ 30 ದಿನದ ಒಳಗ 2 ಸಲ ಕಂಡಿರಿ ಗುರುಜಿ ನೀವು ಕೂಡ. ನಾನು ಬರ್ತೀನಿ. ನಾನ್ ಬಂದ್ ನೋಡ್ಕೊಂಡ್ ಬರ್ಬೇಕಲ್ಲ. ನಾನೇನು ಸುಮ್ನೆ ಕುತ್ಕೊಂಡಿರ್ತೀನ ಇಲ್ಲಿ? ನಾನು ನೈಟ್ ಆದ್ರೆ ಸಂಚಾರ ಬರ್ತಾ ಇರೋದೇ ಕೆಲ್ಸ. ಎಲ್ಲಾ ಕಡೆ, ಎಲ್ಲಾ ಶಿಷ್ಯರ ಕಡೆ ಹೋಗ್ತೀನಿ. ಯಾರು ನಿಜವಾಗ್ಲೂ ಮಾಡ್ತಾ ಇದಾರೆ, ನ್ಯಾಯವಾಗಿ ಮಾಡ್ತಾ ಇದಾರೆ, ಅವ್ರಿಗೆ ಮಾತ್ರ ನಾನು ಕಾಣಿಸ್ತೀನಿ, ಎಲ್ಲಾರ್ಗು ಕಾಣಿಸಲ್ಲ. ಹೌದು ಗುರುಜಿ, ಹೌದು ಗುರುಜಿ. ಲಕ್ಷ್ಮೀ ದೇವಿ ಫೋಟೋ ಎದುರಿಗೆ ಲಕ್ಷ್ಮೀ ದೇವಿ ಫೋಟೋ ಇಟ್ಕೊಂಡಿರ್ತೀನಿ ಗುರುಜಿ. ಆ ಲಕ್ಷ್ಮೀ ದೇವಿ ಫೋಟೋದಾಗ ಬಂದಿರಿ ನೀವು. ಹೌದೌದೌದು, ಹಂಗೇನೆ. ಗುರುಜಿ. ನಾನು ಫಸ್ಟ್ ಮಾಡಿದ್ದ ಸಾಧನೆನೆ ಲಕ್ಷ್ಮೀ ದೇವಿ, ಗೊತ್ತಾ? ಓಹೋ. ಮೊನ್ನೆ ಒಂದಿನ ಗುರುಜಿ ಯಾರೋ ಸಾಧಕರು, ಅಂದ್ರೆ ನಮ್ಮ ಪತಿಗಳು ಇರ್ತಾರಲ್ಲ ಗುರುಜಿ, ಅವರು ಇಬ್ರು ಬಂದಾರ. ಇನ್ನೊಬ್ರು ಅವ್ರಕ್ಕಿಂತ ದೊಡ್ಡವರು ಹಿರಿಯರು ಯಾರೋ ಇದಾರ ಮನ್ಯಾಗ. ಅವ್ರ ಹತ್ರ ಬಂದು ಅವ್ರ ದೀಕ್ಷೆ ತಗೊಂಡಂಗ ತೋರಿಸ್ಯಾರ ನನಗೆ. ಅದು ಏನಂತ ಅರ್ಥ ಆಗಿಲ್ಲ ಗುರುಜಿ ನನಗೆ.
ಆದ್ರೂ ಕೂಡ ಏನೋ ಗುರುಗಳು ಬರ್ತಾ ಇರ್ತಾರಲ್ಲ ಅಂತೇಳಿ ಹಾ ಆ ನಮಸ್ಕಾರ ಮಾಡ್ಕೊಂಡು ಅಷ್ಟೇ ಇದ್ ಮಾಡ್ತೀನಿ ಗುರುಜಿ. ಹಾ